ನಮಸ್ಕಾರ ವೀಕ್ಷಕರೇ, ನಾವು ಈಗ ಬ್ರಹ್ಮಾವರ ಉತ್ಸವದಲ್ಲಿದ್ದೇವೆ. SDMC ಸಮನ್ವಯ ವೇದಿಕೆ ಬ್ರಹ್ಮಾವರ ತಾಲೂಕು ಘಟಕ, ಏಕ್ತಾ ಇವೆಂಟ್ಸ್ ಬ್ರಹ್ಮಾವರ, ನವಕಿರಣ್ ನವತಾರೆ ಸೇವಾ ವೇದಿಕೆ ಬ್ರಹ್ಮಾವರ, ರೋಟರಿ ಕ್ಲಬ್ ಬ್ರಹ್ಮಾವರ ಹಾಗೂ AG ಈವೆಂಟ್ಸ್ ಬ್ರಹ್ಮಾವರ ಇವರಿಂದ ಸಹಭಾಗಿತ್ವದೊಂದಿಗೆ ಡಿಸೆಂಬರ್ 2025ನೇ ದಿನಾಂಕ 10ರಿಂದ 14ರವರೆಗೆ ಗಾಂಧಿ ಮೈದಾನ ಬ್ರಹ್ಮಾವರ ಬೆಳಿಗ್ಗೆ 10ರಿಂದ ರಾತ್ರಿ 10ರ ತನಕ ಕಾರ್ಯಕ್ರಮ ಇಲ್ಲಿ ನಡೆಯಲಿದೆ. ಇಲ್ಲಿ ಏನೆಲ್ಲ ಇದೆ ಅಂತ ಕೇಳ್ತೀರಾ? ಹಾಗಾದರೆ ಹೇಳ್ತೇನೆ ಕೇಳಿ. ಆಹಾರ ಮೇಳ, ಮತ್ಸ್ಯ ಮೇಳ, ಸಸ್ಯ ಮೇಳ, ಇನ್ನು ಸೀರೆ ಮೇಳ, ಕೃಷಿ ಮೇಳ, ಮನೋರಂಜನೆ, ಆಟ, ಪಕ್ಷಿ ಪ್ರದರ್ಶನ, ಆಯುರ್ವೇದ ಮತ್ತು ಸ್ವದೇಶಿ ಉತ್ಪನ್ನಗಳು, ಗುಡಿ ಕೈಗಾರಿಕಾ ಉತ್ಪನ್ನಗಳು, 10 ಹಲವು ವೈವಿಧ್ಯಗಳು. ಸರ್ವರಿಗೂ ಸ್ವಾಗತ. ನಾನಿದ್ದೇನೆ, ನೀವು ಬನ್ನಿ. ನಮ್ಮ ಕರಾವಳಿ ವೈವಿಧ್ಯದಲ್ಲಿ ಇಲ್ಲಿನ ಉತ್ಸವದ ಕುರಿತಾಗಿ ಮಾಹಿತಿ ನೀಡ್ತಾ ಇದ್ದೇನೆ. ವೀಕ್ಷಕರೇ, ತಪ್ಪದೆ ವೀಕ್ಷಿಸಿ. ನಮ್ಮ ಕರಾವಳಿ ಯೂಟ್ಯೂಬ್ ಚಾನಲ್ಗೊಂದು ಲೈಕ್ ಕೊಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ಬೇಕು ಸ್ನೇಹಿತರೆ. ನಿಮಗಾಗಿ ನನ್ನ ಈ ಪ್ರೀತಿಯ ವಂದನೆಗಳು. ಥ್ಯಾಂಕ್ ಯು. ವೀಕ್ಷಕರೇ, ನಾವಿವತ್ತು ಬ್ರಹ್ಮಾವರ ಉತ್ಸವದಲ್ಲಿದ್ದೇವೆ. ಸೊ ನಾವು ಇಲ್ಲಿನ ಈ ಕಾರ್ಯಕ್ರಮದ ಒಂದು ಸಂಚಾಲಕರು ಅಂತ ಹೇಳಿದರೆ, ಈ ಉಸ್ತುವಾರಿ ಎಲ್ಲ ನೋಡ್ಕೊಳ್ಳುವವರು ನಮ್ಮ ಜೊತೆಗಿದ್ದಾರೆ. ನಾವು ಅವ್ರ ಜೊತೆ ಇಲ್ಲಿನ ಒಂದು ವಿಶೇಷತೆ ಬಗ್ಗೆ ತಿಳ್ಕೊಳ್ಳುವ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರೇನು ಸರ್? ನಾನು ಉಮೇಶ್ ಪೂಜಾರಿ, ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ. ಸರ್, ಈ ಉತ್ಸವದ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಉತ್ಸವ ಸಮಾನ ಮನಸ್ಕರ 4 ಜನ ಯುವಕರು ಸೇರಿಕೊಂಡು ಸ್ಥಳೀಯ ಸರ್ಕಾರಿ ಶಾಲೆಗಳು ಉಳಿಯಬೇಕು ಎಂಬ ಉದ್ದೇಶದಿಂದ ಮಾಡಿದ ಒಂದು ಯೋಜನೆ. ಯಾವುದೇ ಒಂದು ಹಣ ಮಾಡುವ ಯೋಜನೆ ನಮ್ಮದಿಲ್ಲ. ನಮ್ಮ ನಿರೀಕ್ಷೆ 60 ಸ್ಟಾಲ್ಗಳಾಗಬೇಕೆಂಬ ಒಂದು ನಿರೀಕ್ಷೆ ಇತ್ತು. ಸರ್ಕಾರಿ ಶಾಲೆ ಮಕ್ಕಳ ಯೋಗವೋ ಅಥವಾ ನಮ್ಮ ಮಾಡಿದಂಥ ಯೋಗ್ಯತೆಯೋ ನಮಗೆ ಗೊತ್ತಿಲ್ಲ. ನಮ್ಮ ನಿರೀಕ್ಷೆ 170ಕ್ಕಿಂತ 180 ಸ್ಟಾಲ್ಗಳು ಆಗಿದೆ. ನಾವು ಕೊಟ್ಟ ಸ್ಟಾಲ್ಗಳಿಗಿಂತ ಕೊಡಲಿಕ್ಕೆ ಆಗದಿದ್ದವರು ಜಾಸ್ತಿ ತುಂಬ ಜನ ಆಗಿದ್ದಾರೆ. ಅವರೆಲ್ಲರ ಬಗ್ಗೆ ನಾವು ಒಂದು ವಿಷಾದವನ್ನು ವ್ಯಕ್ತಪಡುತ್ತೇವೆ. ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಸಂಘಟನೆ ಮಾಡಿ ಅವರಿಗೆ ಅವಕಾಶ ಕೊಡ್ತೇವೆ ಎಂಬ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಓಕೆ. ಇಲ್ಲಿ ನಮ್ಮ ಸರ್ ಇದ್ದಾರೆ, ಇವ್ರ ಜೊತೆನೂ ನಾವು ಮಾತಾಡುವ. ಸರ್ ನಮಸ್ಕಾರ. ಸರ್, ನಿಮ್ಮ ಹೆಸರೇನು ಹೇಳಿದ್ರಿ ಸರ್? ಖಲೀಲ್ ಕೆರಾಡಿ. ಓಕೆ ಸರ್, ಈ ನಮ್ಮ ಬ್ರಹ್ಮಾವರ ಉತ್ಸವದ ಕುರಿತಾಗಿ ನಿಮ್ಮ ಅಭಿಪ್ರಾಯ ಒಂದು ಹೇಳ್ಬೋದಾ ಸರ್? ಆ್ಯಕ್ಚುಲಿ ಇಂಥ ಒಂದು ಪ್ಲ್ಯಾನಿಂಗು ನಾವೊಂದು 3 ತಿಂಗಳ ಹಿಂದೆ ಹಾಕ್ಕೊಂಡೆವು. ಈ ಪ್ಲ್ಯಾನಿಂಗ್ ಹೇಗಿತ್ತಂದರೆ, ನಾವು ಮೊದಲನೇ ಹೆಜ್ಜೆ ನಾವೆಂದರೆ ಈ ಕಾರ್ಯಕ್ರಮ ಮಾಡುವಾಗ ಸರ್ವ ಧರ್ಮದವರು ಸೇರಿ ಮಾಡೋಣ ಅಂತ ಒಂದು ಮೆಸೇಜ್ ಆಗಿತ್ತು. ಅದರಲ್ಲಿ ನಾನೊಬ್ಬ ಮುಸ್ಲಿಂ ಆಗಿದ್ದು, ಇವರು ಉಮೇಶ್ ಪೂಜಾರಿ, ವಿಠಲ್ ಸಾಲಿಕೇರಿ, ಆಮೇಲೆ ಆಲ್ವಿನ್ ಅಂದ್ರಾದೆ, ಹೀಗೆ ಗಣೇಶ್ ಶೆಟ್ಟಿ, ಹೀಗೆ ಒಂದು ಸರ್ವಧರ್ಮದ ಇದರಲ್ಲಿ ಒಬ್ರು ಬೌದ್ಧಿಸ್ಟೂ ಇದ್ದಾರೆ, ವಿಠಲ್ ಸಾಲಿಕೇರಿ ಅಂತ. ಸೊ ಅಂತಹ ಸಂದೇಶವನ್ನು ನೀಡಬೇಕಂತಲೇ ಈ ಒಂದು ಉತ್ಸವ ಮಾಡಿದ್ದೇವೆ. ತದನಂತರ ಇದರ ಇನ್ನೊಂದು ಮುಖ್ಯ ಉದ್ದೇಶ ಏನಂದರೆ, ಶಾಲಾ ಮಕ್ಕಳನ್ನು, ಅದರಲ್ಲೂ ಗೌರ್ಮೆಂಟ್ ಶಾಲೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಈ ಉತ್ಸವದ ನೀವು ಹೆಡ್ಡಿಂಗಲ್ಲಿ ನೋಡ್ಬೋದು ಟೈಟಲ್ಗಳನ್ನು. STMC ಸಮನ್ವಯ ವೇದಿಕೆ ಅಂತ ಒಂದು ಸಂಘಟನೆ ಇದೆ. ಅದು ಏನು ಮಾಡುತ್ತೆ, ಶಾಲೆಗಳಿಗೆ ಹೋಗಿ ಅಲ್ಲಿಯ SDMCಗಳನ್ನು ತರಬೇತು ಮಾಡ್ತದೆ. ಅಂಥ ಸಂಸ್ಥೆಯು ಸಹ ನಮ್ಮ ಜೊತೆ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಅದಾಗಿತ್ತು. ಮತ್ತು ಬ್ರಹ್ಮಾವರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಲಿಲ್ಲ. ಅಂದರೆ ಬ್ರಹ್ಮಾವರದ ಇತಿಹಾಸದಲ್ಲಿ ಬ್ರಹ್ಮಾವರ ಉತ್ಸವ ಅಂತ ಯಾವತ್ತೂ ಆಗಲಿಲ್ಲ. ಉಡುಪಿ ಉತ್ಸವ ಆಗಿದೆ, ಕರಾವಳಿ ಉತ್ಸವ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಮೊದಲಿಗೆ ಆಹಾರ ಮೇಳ ಮಾಡುವಂತ ಪ್ಲಾನ್ ಮಾಡಿದ್ವಿ. ಆಮೇಲೆ ಅದು ಆಹಾರದ ಜೊತೆಗೆ ಸಸ್ಯ ಮತ್ಸ್ಯ ಎಲ್ಲ ಸೇರ್ಕೊಂಡಾಗ ಅದಕ್ಕೊಂದು ಬೇರೆ ಹೆಸರು ಕೊಡೋಣ ಅಂತ ಪ್ಲಾನಿಂಗ್ ಬಂತು. ಅದು ಬ್ರಹ್ಮಾವರ ಉತ್ಸವ ಆಗಿ ಮಾರ್ಪಟ್ಟಿತ್ತು. ಇದು ಇದರ ವಿಶೇಷತೆ. ಮತ್ತೆ ನಾವು ಸ್ಟಾರ್ಟಿಂಗ್ ಇಂದ ನಾವು ಪ್ರಚಾರ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಒಂದು 50 ಸ್ಟಾಲ್ಗಳು ನಮ್ಮ ಹತ್ರ ಬುಕ್ ಆಗಿದ್ದವು. ಒಂದು ಫುಲ್ ಅಮೌಂಟಲ್ಲಿ. ಅಷ್ಟು ನಮ್ಮ ಮೇಲೆ ಭರವಸೆ. ಯಾಕೆಂದರೆ ಮೊದಲು ಹಲಸು ಮೇಳ ಎಲ್ಲ ಆಗಿದೆ ಇಲ್ಲಿ, ಅದರಿಂದ ಅಲ್ಲಿ ಪಬ್ಲಿಕ್ ಎಲ್ಲ ಜಮಾವಣೆ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಮೊದಲೇ ಒಂದು ಸ್ಟಾಲ್ಗಳು ಬುಕ್ ಆಗಿತ್ತು. ತದನಂತರ ಈಗ ನಮಗೆ ಸ್ಟಾಲ್ಗಳು ಕೊಳ್ಳಿಕ್ಕೆ ಜಾಗ ಇಲ್ಲ ನಮ್ಮ ಹತ್ರ. ಎಲ್ಲ ಸ್ಟಾಲ್ಗಳು ಹೇಗೆ ಬಂದಿದೆ ಅಂದರೆ, ಜಾಗ ನಾವು ಹುಡುಕ್ತಾ ಇದ್ದೇವೆ ಎಲ್ಲಿ ಕೊಡೋಣ ಅಂತ. ಸೊ ಜಾಗ ಇಲ್ಲ ನಮ್ಮ ಹತ್ರ. ಆದರೂ ನಾವು ಬಂದಂಥ ಎಲ್ಲ ಸ್ಟಾಲ್ಗಳಿಗೆ ನಾವು ಇಲ್ಲಿ ಧನ್ಯವಾದ ಕೋರ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮ್ಮನ್ನು ನಂಬಿ ನೀವು ಬಂದಿದ್ದೀರಾ. ನಾವು ವಿವಿಧ ರೀತಿಯಲ್ಲಿ ನಿಮಗೆ ಪ್ರಚಾರ ಕೊಟ್ಟಿದ್ದೇವೆ. ಅದು ಪ್ಯಾಂಪ್ಲೆಟ್ಸ್ ಆಗಿರಲಿ, ಮೈಕ್ ಅನೌನ್ಸ್ಮೆಂಟ್ ಆಗಿರಲಿ, ಪತ್ರಿಕೆ ಆಗಿರಲಿ, ಪ್ರೆಸ್ ಮೀಟ್ ಆಗಿರಲಿ, ಮತ್ತು ನಾವು ಬೇರೆ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಟ್ಟಿದ್ದೇವೆ. ನಮ್ಮ ಲೋಕಲ್ ಒಬ್ಬರು ಇವರು ಇದ್ದಾರೆ, ಮನು ಹಂದಾಡಿ ಅವರು, ಇಲ್ಲಿ ಹತ್ತಿರದ ತುಂಬ ಒಳ್ಳೆ ಕಾಮಿಡಿಗಳನ್ನು ಮಾಡ್ತಾರೆ. ಅವರ ಮುಖ್ಯ ನಾವು ಒಂದು ವಿಡಿಯೋನ ಬಿಟ್ಟಿದ್ದೇವೆ. ಅದು 1 ಲಕ್ಷ ಜನರಿಗಿಂತ ಜಾಸ್ತಿ ವೈರಲ್ ಆಗಿದೆ. ಸೊ ಇದು ನಮಗೆ ಭರವಸೆ ಇದೆ. ಈ ಮುಖಾಂತರ ನಮ್ಮಲ್ಲಿ ಭಾಳಷ್ಟು ಜನರು ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಬಂದಂಥ ಸ್ಟಾಲ್ಗಳಿಗೆ ನಾವು ಒಂದು ಅವರಿಗೆ ನ್ಯಾಯ ಒದಗಿಸಿಕೊಡ್ಬೋದು ಅಂತ ನಮ್ಮ ನಂಬಿಕೆ ಭಾಳ ಗಟ್ಟಿಯಾಗಿದೆ. ಸೊ ಇದು ಮುಂದಿನ ದಿನಗಳಲ್ಲಿ ಭಾಳಷ್ಟು ಜನರು ಬಂದಾಗ, ವ್ಯಾಪಾರ ಆದಾಗ ಅವರೇ ಸ್ವತಃ ಯಾವ ಸ್ಟಾಲ್ನವರು ಅದ್ರ ಬಗ್ಗೆ ಹೇಳ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸರ್, ನಿಮ್ಮ ಈ ಯೋಜನೆ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು.